ಇತ್ತ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಮತ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಮಧುಗಿರಿಯಲ್ಲಿ ವಿ ಸೋಮಣ್ಣ ಅವರ ಪರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮತಬೇಟೆ ನಡೆಸಿದರು. ಬೃಹತ್ ಸಮಾವೇಶ ಮೂಲಕ ಮೈತ್ರಿ ನಾಯಕರು ಇವತ್ತು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ದೇವೇಗೌಡರಿಗೂ ಮಧುಗಿರಿಗೂ ಯಾವುದೋ ಜನ್ಮದ ಋಣಾನುಬಂಧ. ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಸುಭದ್ರವಾಗಿರುವಂತಹ ಸರ್ಕಾರ ನೀಡುವ ಸಾಮರ್ಥ್ಯ ಕೇವಲ ಮೋದಿಯವರಿಗಿದೆ. ಮೋದಿಯವರನ್ನ ಜನ ನಂಬಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸೋಮಣ್ಣ ಪರವಾಗಿ ಮತ ಯಾಚನೆ ವೇಳೆ ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಮಾತನಾಡ್ತಾ ಹೇಳ್ತಾ ಇದ್ರು ಇದು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಬಂದಿರೋದು ಈ ಕ್ಷೇತ್ರಕ್ಕೆ, ತುಮಕೂರು ಕ್ಷೇತ್ರಕ್ಕೆ 3ನೇ ಬಾರಿ. ಇವತ್ತಿಗೂ ಕೂಡ ತಮ್ಮ ಸ್ವಂತ ಕ್ಷೇತ್ರವಾಗಿರ್ತಕ್ಕಂಥ ಮಂಡ್ಯ ಕ್ಷೇತ್ರಕ್ಕೆ ಹೋದರೆ ಆ ಜನರ ಭಾವನೆಗಳು, ಅವರ ನಂಬಿಕೆಗಳು, ಅವರಲ್ಲಿರ್ತಕ್ಕಂಥ ಅವರ ಅಪಾರವಾದ ದೊಡ್ಡ ಭಾವನೆಗಳನ್ನ ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡಬೇಕಾಗಿದೆ. ಇಂಥ ಒಬ್ಬ ನಾಯಕ ಕರ್ನಾಟಕದ ನಮ್ಮೆಲ್ಲರೂ ನಾಯಕ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಬಂಧುಗಳೇ, ನಾನು ಬಾಕಿ ಮಾತಾಡೋದೇ ಸವಿಸ್ತಾರವಾಗಿ ಕುಮಾರಸ್ವಾಮಿ ಮಾತನಾಡಿ ಇಲ್ಲಿಂದ ಪಾವಗಡಕ್ಕೆ ಹೋಗ್ತಾರೆ, ಪಾವಗಡದಿಂದ ಪರಶುರಾಂಪುರಕ್ಕೆ ಹೋಗ್ತಾರೆ, ಅಲ್ಲಿಂದ ಚಿತ್ರದುರ್ಗ ಹೋಗ್ತಾರೆ. ಈಗ ಒಟ್ಟು ಇನ್ನು 4-5 ಕಾರ್ಯಕ್ರಮಗಳಲ್ಲಿ ಅವರಿವತ್ತು ನಮ್ಮ ಜನರನ್ನ ನೋಡಿ ಮಾತನಾಡಬೇಕಾಗಿದೆ, ಮತವನ್ನು ಕೇಳಬೇಕಾಗಿದೆ. ಮಧುಗಿರಿಯನ್ನ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ವಿನಮ್ರ ವಿನಂತಿ, ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ವಿಶೇಷವಾಗಿ ದೇಶದ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ, ದೇಶವನ್ನು ಮುನ್ನಡೆಸೋದ್ರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸೋಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಇದಕ್ಕೆ ಚಾಲನೆಯನ್ನು ಕೊಟ್ಟವರು ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳು, ದೂರದೃಷ್ಟಿಯ ಚಿಂತಕರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದನ್ನ 100ಕ್ಕೆ 100 ಒಪ್ಪದವರು ನಮ್ಮ ನಾಯಕರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು. ನಾನು ಒಂದು ಮಾತನ್ನ ಹೇಳ್ತೀನಿ, ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಆನಂದ ಆಗಿದೆ ನಿಮ್ಮ ಒಂದು ಉತ್ಸಾಹವನ್ನು ನೋಡಿದ್ರೆ, ಯಾವುದೋ ಜನ್ಮದ ಪುಣ್ಯ. ಒಂದೇ ಒಂದು ಮಾತನ್ನ ಹೇಳ್ತೀನಿ, ಯಾರು ಯಾವುದೇ ಕಾರಣಕ್ಕೆ ಈ ಚುನಾವಣೆಯಲ್ಲಿ, ಭಾರತ ದೇಶದ ಚುನಾವಣೆ, ಭಾರತೀಯರ ಭವಿಷ್ಯದ ಚುನಾವಣೆ, ಈ ಚುನಾವಣೆಯಲ್ಲಿ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಅಳಕಿಲ್ಲದೆ, ಯಾವುದೇ ಭಯ ಭೀತಿ ಇಲ್ಲದೆ ತಾವೇನು ಇವತ್ತು ಚುನಾವಣೆಯನ್ನು ಮಾಡೋದ್ರ ಜೊತೆಯಲ್ಲಿ ದೇಶದ ಭದ್ರತೆಯನ್ನ, ದೇಶದ ಸುಭದ್ರತೆಯನ್ನ ಕಾಪಾಡ್ತಕ್ಕಂಥ ತಮ್ಮ ತನವನ್ನ ನಾನು ಬಲವನಾಗಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಮತವನ್ನು ನೀಡಿ ಕ್ರಮ ಸಂಖ್ಯೆ 3ಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ, ಈ 8 ವಿಧಾನಸಭಾ ಕ್ಷೇತ್ರವನ್ನ ನನಗನ್ನಿಸ್ತದೆ ಸೂರ್ಯ ಚಂದ್ರ ಹುಟ್ಟದ ಸತ್ಯನೋ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗೋದು ಕೂಡ ಅಷ್ಟೇ ಸತ್ಯವಾಗಿರೋದ್ರಿಂದ ತುಮಕೂರು ಕ್ಷೇತ್ರಗಳು ಕಾಂಗ್ರೆಸ್ಗೆ ಬಂದಿರೋದು 4,20,000. ಅವರಿಗಿಂತ ಜನತಾ 40,000 ಇನ್ನೊಂದು ಮೇಲಿದ್ದೀವಿ. ಬಿಜೆಪಿ ಬಂದಿದ್ದು 4 ಲಕ್ಷ. ಬಿಜೆಪಿ ಮತ್ತು JDS ನ ಮತವನ್ನು ಒಟ್ಟುಗೂಡಿಸಿದರೆ 8,60,000 ಮತ ಕೊಟ್ಟಿದ್ದೀರಿ ಈ ತುಮಕೂರು ಜಿಲ್ಲೆಯ ಜನತೆ. ಇವತ್ತು ನೀವು ಮನಸ್ಸು ಮಾಡಿ ಅಸೆಂಬ್ಲಿ ಕೊಟ್ಟಂತ ರೀತಿಯಲ್ಲೇ ವಿಧಾನಸಭೆ ಚುನಾವಣೆಯಲ್ಲಿ ಅದೇ ರೀತಿಯ ಮತದಾನವನ್ನ ಪ್ರತಿ ತಾಲೂಕಲ್ಲಿ ನೀವು ಮಾಡಿದ್ರು. ಇವತ್ತು ನಮ್ಮ ಅಭ್ಯರ್ಥಿ ಕನಿಷ್ಠ 4 ಲಕ್ಷದಿಂದ 5 ಲಕ್ಷ ಮತದಲ್ಲಿ ಗೆಲ್ತಕ್ಕಂಥ ಅವಕಾಶ ಇದೆ. ಯಾರ ಮಾತನ್ನು ನಂಬೇಡಿ, ಜಾತಿ ಹೆಸರು ಹೇಳ್ಕೊಂಡು ಬರೋರ್ನೂ ನಂಬೇಡಿ, ಜಾತಿ ಹೆಸರು ಬರೋರ್ನೂ ನಂಬ್ಕೊಂಡ್ಬರೋರ್ನು ನಂಬೇಡಿ. ಇವತ್ತು ದೇವೇಗೌಡರ ಒಂದು ಭಾವನೆ ಇದೆ. ದೇವೇಗೌಡರು ಬಹುಶಃ ನೀವು ತುಮಕೂರು ಜಿಲ್ಲೆಯಲ್ಲಿ ಅವತ್ತು ಗೆಲ್ಲಿಸಿದ್ರೆ ಇವತ್ತು ನಿಮ್ಮ ಒಬ್ಬರ ಭದ್ರ ಇರಲಿ, ತುಮಕೂರಿನ ಹಲವಾರು ಸಮಸ್ಯೆಗಳಿದೆ, ಸಮಸ್ಯೆಗಳಿಗೆ ಪರಿಹಾರ ದೊರಕ್ತಾ ಇದೆ. ದೇವೇಗೌಡರನ್ನು ಸೋಲಿಸಿದ್ದು ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಂಡ್ರೆ. ಯೋಚನೆ ಮಾಡಿ, ಇವತ್ತು ಅವರ ಆರೋಗ್ಯ ಕುಸಿತ ಆಗಿದೆ.
ಅವರು ಮತ್ತೆ ಆರೋಗ್ಯದಿಂದ ಚೇತರಿಕೆಯನ್ನ ಪಡೆದು ಈ ರಾಜ್ಯದ ಜನತೆಯ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಧ್ವನಿಯನ್ನ ಹೋಗಿ ರಾಜ್ಯಸಭೆಯಲ್ಲಿ ಎತ್ತಲಿಕ್ಕೆ ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಸೋಮಣ್ಣ ಅವರನ್ನ ಕನಿಷ್ಠ 4-5 ಲಕ್ಷ ಮಟ್ಟದಲ್ಲಿ ತಾವು ಗೆಲ್ಲಿಸ್ತಕ್ಕಂಥ ಮುಖಾಂತರ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಿ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ತರಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದೇವೆ. ಅವರ ಗುರುತು, ಯಾಕೆಂದ್ರೆ ನೀವು ಮತದಾನಕ್ಕೆ ಹೋದಾಗ ಮತದ ಪಟ್ಟಿಗೆನಲ್ಲಿ ಇಲ್ಲ ನಮ್ಮ ಅಣ್ಣ ಹಾಕೊಂಡವಲ್ಲೇ ನಮ್ಮ ವರವತ್ತ ಮಹಿಳೆ ಅದು ಕಾಣ್ತಾ ಇಲ್ವಲ್ಲ ಅಂತ ಹೇಳಿ, ವರವತ್ತ ಮಹಿಳೆ ಗುರುತು ಕಾಣ್ತಾ ಇಲ್ಲ ಅಂತೇಳಿ ಹಾಗೆ ವಾಪಸ್ ಬಂದ್ಬಿಟ್ಟಿದೆ. ಈಗ JDS ಮತ್ತು ಬಿಜೆಪಿ ಪಕ್ಷದ ತುಮಕೂರಿನಲ್ಲಿ ಚುನಾವಣಾ ಚಿಹ್ನೆ ಕಮಲದ ಹೂವು. ಕಮಲದ ಗುರುತಿಗೆ ತಮ್ಮ ಮತವನ್ನು ನೀಡಿ ಸೋಮಣ್ಣ ಅವರ ಕ್ರಮ ಸಂಖ್ಯೆ 3 ಆ ಒಂದು 3ನೇ ನಂಬರಿಗೆ ಮತವನ್ನು ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಹೊಂದಿಸಿ ನನ್ನ 4 ಮುಗಿಸ್ತೇನೆ.